ಮೊನ್ನೆ ಆಯ್ಕೆ ಮಾಡ್ಕೊಂಡಿದ್ವಿ. ಯಾರಿಗೆ ಹೇಳಿಲ್ಲ, ಸುಮ್ಮನೆ ಬಂದ್ವಿ ಅಷ್ಟೇ. ಯಾಕೆ ಬಂದ್ವಿ ಅನ್ನೋದು ಎಲ್ಲರೂ ಗೊತ್ತಿರೋ. ಇಷ್ಟೊತ್ತು ಏನೇನು ಚರ್ಚೆ ಆಯ್ವಲ್ಲ, ಇದಕ್ಕಾಗಿ ಬಂದಿದ್ದೆವು. ಪ್ರತಿ ವರ್ಷವೂ ಇಡೀ ರಾಷ್ಟ್ರ ವ್ಯಾಪ್ತಿ, ರಾಜ್ಯ ವ್ಯಾಪ್ತಿ, ಪ್ರತಿ ವರ್ಷದಲ್ಲಿ ಜಿಲ್ಲಾ ವ್ಯಾಪ್ತಿ, ತಾಲೂಕು ವ್ಯಾಪ್ತಿ, ಜಿಪಿ ಅಂದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ಒಂದು ಗ್ರಾಮ ಸಭೆ ಮಾಡಬೇಕು. ಆ ಗ್ರಾಮ ಸಭೆ ಯಾವ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿರ್ತೀವಲ್ಲ ಆ ಶಾಲೆಗೆ ಎಲ್ಲ ಶಾಲೆಗಳ ಮುಖ್ಯ ಗುರುಗಳಾಗಿರಲಿ ಅಥವಾ ಎಲ್ಲ ಮಕ್ಕಳನ್ನು ಒಳಗೊಂಡು ಅದರ ಜೊತೆಯಲ್ಲಿ ಮುಖ್ಯವಾಗಿ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಕಡ್ಡಾಯವಾಗಿ ಭಾಗವಹಿಸಲೇಬೇಕು. ನಿಯಮದ ಕಡ್ಡಾಯ ಆದೇಶನೂ ಆದ. ಯಾಕೆ ಭಾಗವಹಿಸಬೇಕು? ನೀವೆಲ್ಲ ಅಂಗನವಾಡಿ ನೋಡಿರ? ನೀವು ನೋಡಿರಲ್ಲ, ಈ ಅಂಗನವಾಡಿಯಿಂದ ಕಲಿತು ಈ ಶಾಲೆಗೆ ಬಂದಿರ್ತೀರಿ, ಹೌದಾ? ಅದಕ್ಕೆ ಇದು ಮಕ್ಕಳ ಗ್ರಾಮ ಸಭೆ, ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ. ಇದು ಮಕ್ಕಳಿಗೆ ಬೇಕಾಗ್ತಕ್ಕಂಥ ಹಕ್ಕುಗಳು ಗೌರ್ನಮೆಂಟ್ ಅಂದ್ರೆ ಸರ್ಕಾರ ಯಾವ ಹಕ್ಕುಗಳನ್ನು ತಂದಿದೆ, ರಕ್ಷಣಾ ತಂತ್ರಗಳನ್ನು ತಂದಿದೆ, ಆ ಹಕ್ಕುಗಳನ್ನು ನಾವು ಯಾವ ರೀತಿ ಕೇಳಬೇಕು. ನೀವು ಸಾರ್ ಅವರಿಗೆ ನಮ್ಮ ಶೌಚಾಲಯ ನಾನು ಹೇಗೆ ಬಂದ ಶೌಚಾಲಯ ಮೇಡಮ್ ಅಂತೇಳಿ ಸಾರಿ ಕೇಳ್ತಾರೆ ಅಂತ ಹೇಳ್ಬೋದು. ಅವ್ರು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಮತ್ತೆ ಯಾರು ಕೇಳಬೇಕು ಸಮಸ್ಯೆಗಳು? ಊಟ ಬೇಕಾಗಿತ್ತು ಮನೆಗಿದ್ದಾಗ ಯಾರು ಕೇಳ್ತೀರಿ? ಊಟ ಬೇಕಾದ್ರೆ ಅಮ್ಮ ನನಗೆ ಹಸುವೆ ಹೋಗಂತ ತಿನ್ನೋದು ಎಲ್ಲರೂ ಕೇಳಿ. ಮತ್ತೆ ಈಗ ಸಮಾಜದಾಗಿದ್ದಾಗ ಅಥವಾ ಶಾಲೆಯಲ್ಲಿದ್ದಾಗ ಸಾರ್ ಅವರಿಗೆ ಮೇಡಮ್ ಅವ್ರಿಗೆ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತಾರೆ. ಮನೆಯಲ್ಲಿದ್ದಾಗ ಕೇಳಿದ್ರೆ ಸುಮ್ಮನೆ ಊಟ ಅಷ್ಟೇ ಆಗ್ತದೆ. ಊಟದಲ್ಲಿ ಬೇರೆ ಬೇರೆ ಆಗ್ತಕ್ಕಂಥ ಸರ್ಕಾರ ಲೆವೆಲ್ನಲ್ಲಿ, ಗೌರ್ಮೆಂಟ್ ಲೆವೆಲ್ನಲ್ಲಿ ನಮಗೆ ನಾನು ಮಗು ಇದ್ದೀನಿ, ನಾನು ಇಷ್ಟು ವರ್ಷ ಇದ್ದೀನಿ, ನಾನು ಏನು ಮಾಡಬೇಕು, ಹೆಂಗ ಮಾಡಬೇಕು, ಯಾಕೆ ಮಾಡಬೇಕು, ಪ್ರತಿಯೊಂದಕ್ಕೆ ಸರ್ಕಾರ ಏನು ಮಾಡಿದ ಕೆಲವೊಂದು ನಿಯಮಗಳನ್ನು ತರೋದ್ರ ಮೂಲಕ ಈ ಮಕ್ಕಳಿಗೆ ಒಂದು ವೇದಿಕೆ ಥರ ಮಾಡಿದೆ, ಮಕ್ಕಳ ಗ್ರಾಮ ಸಭೆ ಅಂತೇಳಿ. ಈಗಾಗಲೇ ನಮ್ಮ ಪಿಡಿಒ ಸರ್ ಓಕೆನಾ, ಅಧ್ಯಕ್ಷರು, ಪ್ರಸ್ತುತ ಅಧ್ಯಕ್ಷರಾರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾರು? ಹನುಮಂತು ಅವರು ಇಲ್ಲೇ ಅದಾರ, ಹೌದಾ? ಈ ಮಾಜಿ ಅಧ್ಯಕ್ಷರು, ನಮ್ಮೂರಿನ ಸದಸ್ಯರು ಎಲ್ಲರೂ ಗೊತ್ತದ, ನಮ್ಮ ಶಾಲೆ HM ಎಲ್ಲರೂ ಗೊತ್ತದ, ಹೌದಾ? ಈಗ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಇವತ್ತಿನ ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಬೇಕಾಗ್ತಕ್ಕಂಥ ಎಲ್ಲಾ ವಿಚಾರಗಳನ್ನ ನಾನು ಒಂದು ಕವನ ವಾಚನದ ಮೂಲಕ ನಮ್ಮ ಸಿದ್ದಪುರದ್ದು ಸಿದ್ಧಪುರುಷ ನಾಡು ಅಂತೇಳಿ ಹೆಸರು ಕೊಟ್ಟಿನಿ ಇತ್ತೀಚೆಗೆ, ಹೌದಾ? ಆ ಸಿದ್ಧಪುರುಷರ ನಾಡಿನ ಪ್ರಸ್ತುತ ವಿವರವಾಗಿ ಮೆಚ್ಚುಗೆ ಎಲ್ಲಾ ಶಾಲೆಗಳಿಗೆ, ಎಲ್ಲಾ ಮುಖ್ಯ ಗುರುಗಳಿಗೆ ನಾವು ಈಗಾಗಲೇ ಇನ್ಫಾರ್ಮೇಶನ್ ಕೊಟ್ಟಿವಿ, ಇದರ ಮಾಹಿತಿ ಕೊಟ್ಟಿವಿ. ತಮಗೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಆ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು, ಸಹ ಶಿಕ್ಷಕರಾಗ್ಲಿ ಅಥವಾ ಮುಖ್ಯ ಗುರುಗಳಾಗ್ಲಿ ಅಥವಾ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಾಗ್ಲಿ ಅವರ ಸಮೇತ ಬರ್ಬೇಕಂತೇಳಿ ಈಗಾಗಲೇ ಹೇಳಿವಿ. ಬಟ್ ಅವರಿಗೆ ಏನೋ ಅನಿವಾರ್ಯ ಕಾರಣಗಳಿಂದ ಕೆಲವರು ಬರ್ಲಿಕ್ಕೆ ಆಗಲ್ಲ ಅಂತೇಳಿ ತಿಳಿಸಿದ್ದಾರೆ. ಅದನ್ನು ಒಂದು ವರ್ಡ್ ಮೆನ್ಷನ್ ಮಾಡಿ ನಾವು ವಿಶೇಷವಾಗಿ ಯಾರಾದರೂ ಗೈರು ಹಾಜರಾಗುವಂತಿದ್ದಾರೆ ಈ ಸಭೆಗೆ, ನಮಗೆ ಹೇಳಿಲ್ಲ ನಿಮಗೆ ಹೇಳಿಲ್ಲ ಅನ್ನುವಂಥ ಪ್ರಶ್ನೆ ಎತ್ತುಕೊಂಡು ಯಾರಿಗಾದ್ರೂ ಬರ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ತಿಳಿಸ್ಬೇಕಂತೇಳಿ ನಾವು ಮೆನ್ಷನ್ ಮಾಡಿರೋದು. ಅದನ್ನು ಯಾಕಂದ್ರೆ ಮತ್ತೆ ಮುಂದೆ ಯಾರು ಕೇಳೋರು ಇರ್ತಾರೆ ಅಂತೇಳಿ ಅದಕ್ಕೆ ಉತ್ತರವಾಗಿ ಎಲ್ಲರೂ ಫೋನ್ ಮಾಡಿ ಹೇಳಿದ್ದಾರೆ, ನಮಗೆ ಬರ್ಲಿಕ್ಕೆ ಆಗಲ್ಲ ಸರ್, ಹಿಂಗ ನಾವು ಏನೋ ರಜೆ ಹಾಕಿದಾರಂತ ಕೆಲವೊಬ್ರು. ಈಗ ಇನ್ನು ಕೆಲವರು ನಾವು ವರ್ಷ ಒಂದೊಂದು ಶಾಲೆ ಆಯ್ಕೆ ಮಾಡ್ಕೊಂಡಿರ್ತೀವಲ್ಲ, ನಾವು ಅಲ್ಲಿ ಇದು ಮಾಡ್ಬೋದ್ರಿ ಅಂತೇಳಿ ಅವರು ವ್ಯಕ್ತಪಡಿಸಿದ್ದಾರೆ.